ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ ಆರ್.ವಿ. ದೇಶಪಾಂಡೆಯವರಿಗೆ ಜಿಲ್ಲಾ ಜನಸೇನಾ ಒಕ್ಕೂಟದಿಂದ ಗೌರವಪೂರ್ವಕ ಸನ್ಮಾನ. ಸಚಿವ ದರ್ಜೆಯ ಸ್ಥಾನಮಾನದೊಂದಿಗೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡ ರಾಜ್ಯ ವಿಧಾನಸಭೆಯ ಹಿರಿಯ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರನ್ನು ಜಿಲ್ಲಾ ಜನಸೇನಾ ಒಕ್ಕೂಟದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಆರ್.ವಿ. ದೇಶಪಾಂಡೆ ಅವರನ್ನು ಸನ್ಮಾನಿಸಿ ಮಾತನಾಡಿದ ಜಿಲ್ಲಾ ಜನಸೇನಾ ಒಕ್ಕೂಟದ ಅಧ್ಯಕ್ಷರಾದ ರಾಜಶೇಖರ್ ಐಎಚ್ ಅವರು, ಜನಮನದ ಜನನಾಯಕರಾಗಿ ಸಾರ್ಥಕ 50 ವರ್ಷಗಳಿಂದ ತಮ್ಮನ್ನು ತಾವು ಅತ್ಯಂತ ಬದ್ಧತೆಯಿಂದ ಸಮರ್ಪಿಸಿಕೊಂಡಿರುವ ಆರ್.ವಿ. ದೇಶಪಾಂಡೆ ಅವರು ನಮ್ಮ ಕ್ಷೇತ್ರದವರಾಗಿರುವುದು ನಮ್ಮ ಭಾಗ್ಯ. 9 ಬಾರಿ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ನಾಡಿಗೆ ಆರ್.ವಿ. ದೇಶಪಾಂಡೆ ಅವರು ಕೊಟ್ಟ ಕೊಡುಗೆ ಅತ್ಯಂತ ಮಹತ್ವಪೂರ್ಣವಾಗಿದೆ. ಅಭಿವೃದ್ಧಿ ಪರ ಚಿಂತನೆ, ನಾಡಿನ ಸಮಗ್ರ ಪ್ರಗತಿಗಾಗಿ ವಿಶಾಲವಾದ ದೂರದೃಷ್ಟಿ, ಜನಪರ ನಿಲುವು ಮತ್ತು ಕ್ರಿಯಾಶೀಲತೆ ಹಾಗೂ ಅಗಾಧವಾದ ಅನುಭವದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ಅತ್ಯುನ್ನತ ಹುದ್ದೆಯನ್ನು ಆರ್.ವಿ. ದೇಶಪಾಂಡೆ ಅವರಿಗೆ ನೀಡಿರುವುದು ನಿಜಕ್ಕೂ ಔಚಿತ್ಯಪೂರ್ಣವಾಗಿದೆ. ನಮ್ಮ ನಾಯಕರು ಹಾಗೂ ಮಾರ್ಗದರ್ಶಕರಾದ ಆರ್.ವಿ. ದೇಶಪಾಂಡೆ ಅವರು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗುವ ಮೂಲಕ ಜಿಲ್ಲೆಯ ಸರ್ವತೋಮುಖ ಪ್ರಗತಿಗೆ ಮಹತ್ವದ ಶಕ್ತಿ ಮತ್ತು ಕೊಡುಗೆ ಸಿಗಲಿದೆ ಎಂದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಜಿಲ್ಲಾ ಜನಸೇನಾ ಒಕ್ಕೂಟದ ಉದ್ದೇಶಗಳನ್ನು ವಿವರಿಸಿ, ಜನಸಾಮಾನ್ಯರ ನೋವಿಗೆ ಧ್ವನಿಯಾಗುವುದರ ಜೊತೆಯಲ್ಲಿ ಸಮಾಜದ ಸರ್ವತೋಮುಖ ಪ್ರಗತಿಗಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವ ಉದಾತ್ತ ಉದ್ದೇಶದೊಂದಿಗೆ ಸಂಘಟನೆಯನ್ನು ಪ್ರಾರಂಭಿಸಲಾಗಿದೆ ಎಂದರು. ಸಂಘದ ಕಾರ್ಯ ಚಟುವಟಿಕೆಗೆ ನಾಯಕರಾದ ಆರ್.ವಿ. ದೇಶಪಾಂಡೆಯವರ ಮಾರ್ಗದರ್ಶನ, ಆಶೀರ್ವಾದ ಸದಾ ಇರಲೆಂದು ಪ್ರಾರ್ಥಿಸಿದರು. ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ಆರ್.ವಿ. ದೇಶಪಾಂಡೆಯವರು, ನ್ಯಾಯವಾದಿಯಾಗಿ ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ತೊಡಗಿಸಿಕೊಂಡಿರುವ ರಾಜಶೇಖರ್ ಐಎಚ್ ಅವರ ಸಮಾಜಮುಖಿ ವ್ಯಕ್ತಿತ್ವ ಮತ್ತು ಸಂಘಟನಾ ಶಕ್ತಿ ಶ್ಲಾಘನೀಯವಾಗಿದೆ. ಬಡವರ, ದೀನದಲಿತರ, ಶೋಷಿತರ ಹಾಗೂ ಅನ್ಯಾಯಕ್ಕೊಳಗಾದವರಿಗೆ ಧ್ವನಿಯಾಗಬೇಕೆಂಬ ಆಶಯದಡಿ ಅಸ್ತಿತ್ವಕ್ಕೆ ಬಂದ ಜಿಲ್ಲಾ ಜನಸೇನಾ ಒಕ್ಕೂಟ ಜಿಲ್ಲೆಯಲ್ಲಿಯೇ ಮಾದರಿ ಸಂಘಟನೆಯಾಗಿ ರೂಪುಗೊಂಡು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುವಂತಾಗಲಿ ಎಂದು ಶುಭವನ್ನು ಹಾರೈಸಿದರು. ಜಿಲ್ಲಾ ಜನಸೇನಾ ಒಕ್ಕೂಟದ ಬಲವರ್ಧನೆ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಕಾರ್ಯ ಚಟುವಟಿಕೆಗಳು, ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ಅಭಿವೃದ್ಧಿ, ಮಕ್ಕಳ ಮತ್ತು ಮಹಿಳೆಯರ ಹಕ್ಕುಗಳ ರಕ್ಷಣೆ ಹಾಗೂ ಜನಪರ ಹೋರಾಟಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ರೂಪಿಸುವ ಕುರಿತು ಆರ್.ವಿ. ದೇಶಪಾಂಡೆಯವರ ಅಮೂಲ್ಯ ಸಲಹೆ ಮತ್ತು ಮಾರ್ಗದರ್ಶನವನ್ನು ಈ ಸಂದರ್ಭದಲ್ಲಿ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಹರೀಶ್ ಖಾದರ್, ರೋಹಿತ್ ಮಾಳ್ವದೆ, ರಾಜಶೇಖರ್ ನಿಂಬಾಳ್ಕರ್, ರಫೀಕ್ ಖಾನ್, ಸೂರ್ಯನಾರಾಯಣ್ ಹರಿಜನ್, ಮಹೇಶ್ ಹರಿಜನ್, ಸುಲೇಮಾನ್ ಸೈಫುದ್ದೀನ್ ಶೇಖ್, ಆಂಜನೇಯ ಮಣ್ಣವಡ್ಡರ್, ರಾಜೇಶ್ ಖಾನಾಪುರ್, ಮೊಹಮ್ಮದ್ ಶೇಖ್, ರಾಮು ಹರಿಜನ್, ಈಶ್ವರಪ್ಪ ಹರಿಜನ್, ಸಾದಿಕ್ ಮುಲ್ಲಾ, ಉಸ್ಮಾನ್ ಶೇಖ್, ಆರಿಫ್, ನಲ್ಲಪ್ಪ ಹರಿಜನ್ ಸೇರಿದಂತೆ ಜಿಲ್ಲಾ ಜನಸೇನಾ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಬರೋದಿಲ್ಲ